ಎಲ್ರಿಗೂ ನಮಸ್ಕಾರ. ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಪ್ಯಾಕ್ ವಿತ್ ಮೀ ಅಂತ. ಎಲ್ಲಿ ಹೋಗ್ತಾ ಇದ್ದೀರಾ ಪ್ರೀತಿ ಅಂದರೆ, ಇನ್ನು 8 ಅವರ್ಸಲ್ಲಿ ನನ್ನ ಫ್ಲೈಟ್ ಇದೆ. ಸೊ ನಾನು ನನ್ನ ಹಸ್ಬೆಂಡ್ ಆ್ಯನಿವರ್ಸರಿ ವೆಕೇಷನ್ಗೆ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇನ್ನು 8 ಅವರ್ಸಲ್ಲಿ ನಾನು ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕು. ಬಟ್ ಆಲ್ಮೋಸ್ಟ್ ಒಂದು 2 ವಾರದಿಂದ ನಾನು ಏನೇನು ಹಾಕ್ಕೋಬೇಕು, ಯಾವಾಗ ಏನೇನು ಸ್ಕೆಡ್ಯೂಲು ಎಲ್ಲ ಐಟಿನರಿ ಬಂದಮೇಲೆ ಅದಕ್ಕೆ ತಕ್ಕಂಗೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಇವಾಗ ಪ್ಯಾಕ್ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಟಾಸ್ಕ್. ಯಾಕಂದರೆ ಕ್ಲಾತಿಂಗ್, ಟಾಯ್ಲೆಟರೀಸ್, ಶೂಸ್, ನಮ್ಮ ವ್ಲಾಗಿಗೆ ಬೇಕಾಗಿರೋವಂಥ ಎಕ್ವಿಪ್ಮೆಂಟ್ಸು ಇದೆಲ್ಲನೂ ಪ್ಯಾಕ್ ಮಾಡಬೇಕು. ಆ್ಯಂಡ್ ನನಗೆ ಇರೋದು ಈ ಸೂಟ್ ಕೇಸು. ನನ್ನ ಹಸ್ಬೆಂಡ್ ಬೇರೆದ್ರಲ್ಲಿ ಪ್ಯಾಕ್ ಮಾಡ್ತಾಯಿದ್ರೆ ಆ್ಯಂಡ್ ನಾನು ಇದರಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಏನು ಇಷ್ಟು ದೊಡ್ಡದು ತೊಗೊಂಡು ಹೋಗ್ತಾ ಇದ್ದೀರಾ, ಎಷ್ಟು ದಿನ ಹೋಗ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ 5-6 ಡೇಸ್ ಹೋಗ್ತಾ ಇದ್ದೀವಿ. ಬಟ್ ಹುಡುಗಿರ್ದು ಗೊತ್ತಲ್ಲ ನಿಮಗೆ, ಹೆಡ್ ಟು ಟೋ ಸ್ವಲ್ಪ ಮ್ಯಾಚಿಂಗ್ ಇರಬೇಕು ಆ್ಯಂಡ್ ಹೀಗೆ ಹಾಕ್ಕೋಬೇಕಂತ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಹಾಗಾಗಿ ನನ್ನ ಐಟಮ್ಸ್ ಜಾಸ್ತಿ ಇದೆ. ಸೊ ನಾನು ಈ ಬ್ಯಾಗ್ ತೊಗೊಳ್ತಾ ಇದ್ದೀನಿ. ಸೊ ತಡ ಮಾಡಿದೆ, ಬೇಗ ಪ್ಯಾಕ್ ಮಾಡೋಣ. ಇವಾಗ ಆಲ್ರೆಡಿ ಒಂದು 3/4 ಗಂಟೆಯಿಂದ ಎಲ್ಲ ಡ್ರೆಸ್ಗಳು ಟ್ರಯಲ್ ಮಾಡ್ತಾ ಇದ್ದೆ, ನನ್ನ ತಲೆಯಲ್ಲಿ ಇದ್ದಿದ್ದ ಡ್ರೆಸ್ಗಳೆಲ್ಲ. ಆ್ಯಂಡ್ ಸ್ವಲ್ಪ ಶಾಪಿಂಗು ಮಾಡಿದೆ, ಹೊಸದು ಕೆಲವು ಹಳೇದೇ ಹಾಕೊಳ್ಳೋಣ ಈ ಸರಿ ಅಂತ ಡಿಸೈಡ್ ಮಾಡಿದೆ. ಓಕೆ, ತಡ ಮಾಡಿದೆ, ಪ್ಯಾಕಿಂಗ್ ಶುರು ಮಾಡೋಣ ಬನ್ನಿ. ಫಸ್ಟ್ ನಾನು ರೂಮಲ್ಲಿ ಎಲ್ಲ ಬಟ್ಟೆಗಳನ್ನ ಜೋಡಿಸಿಟ್ಬಿಟ್ಟು ಬಂದು, ಅದಕ್ಕೂ ಮುಂಚೆ ಇದೇ ಮೊದಲನೇ ಸರಿ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ಯಾವ ಡೇಗೆ 2 ಹಾಕೋಬೇಕು ಅನ್ನೋದು. ದಿಸ್ ಆರ್ ದ ಮೇನ್ ಕಾಸ್ಟ್ಯೂಮ್ಸ್ ನಾನು ರೆಡಿ ಮಾಡ್ಕೊಂಡಿರೋದು. ಇವಾಗ ಇದನ್ನು ಪ್ಯಾಕ್ ಮಾಡಬೇಕು. ನನಗೆ ಈ ಬಟ್ಟೆ ಎತ್ತಿಡೋದು ಮಡಚಿಡೋದು ಅಂದರೆ ಸಿಕ್ಕಾಬಟ್ಟೆ ಬೇಜಾರಿನ ಕೆಲಸ. ನನಗೆ ಅದು ಇಷ್ಟನೇ ಇಲ್ಲ. ನನಗೆ ಸೂಪರಾಗಿರೋ ಡ್ರೆಸ್ಗಳು ಮಾಡ್ಕೊಳಕ್ಕೆ ಇಷ್ಟ, ಆದರೆ ಈಗ ಈ ಬಟ್ಟೆ ಎತ್ತಿಡೋದು ಮಡಚಿಡೋದು ಅದೆಲ್ಲ ನನಗೆ ಸಖತ್ ಬೋರಿಂಗ್ ಕೆಲಸ. ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಇಷ್ಟು ಸ್ಪೇಸ್ ಇದೆ, ಕಾಣಿಸ್ತಾ ಇದೆ ಅನಿಸುತ್ತೆ ಅಲ್ಲ, ಇಷ್ಟು ಸ್ಪೇಸ್ ಇದೆ. ಸೊ ಶುರು ಮಾಡೋಣ. ಓಕೆ, ಶುರು ಮಾಡೋಣ ಇವಾಗ. ಸೊ ನಾನು ಯೂಶ್ವಲಿ ನನ್ನ ಫೋನಲ್ಲಿ ಐಟನರಿ ಇರುತ್ತಲ್ಲ, ಆ ಐಟನರಿ ಯೂಸ್ ಮಾಡಿಕೊಂಡು ಒಂದು ಹೊಸದು ಶೀಟ್, ಎಕ್ಸೆಲ್ ಶೀಟ್ ರೆಡಿ ಮಾಡ್ಕೊಳ್ತೀನಿ. ನನ್ನ ಲೈಫಲ್ಲಿ ನಾನು ಎಲ್ಲರೂ ಎಕ್ಸೆಲ್ ಶೀಟಲ್ಲೇ ಪ್ಲ್ಯಾನ್ ಮಾಡೋದು. ಎಕ್ಸೆಲ್ ಶೀಟು ಅಥವಾ ಫೋನಲ್ಲಿ ನೋಟ್ ಇರುತ್ತಲ್ಲ ಅದರಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿಂದ ಇವತ್ತು ನೈಟ್ ಫ್ಲೈಟ್ ಇದೆ ಅಲ್ವಾ ನಮಗೆ. ಸೊ ಫ್ಲೈಟಿಗೆ ಹಾಕೊಂಡು ಹೋಗೋಕ್ಕೆ ಅಂದರೆ ಏರ್ಪೋರ್ಟ್ ಲುಕ್, ಫಾರ್ ದ್ಯಾಟ್ ಐ ಆಮ್ ಟೇಕಿಂಗ್ ದೀಸ್ ಬ್ಲ್ಯಾಕ್ ಶರ್ಟು ಮತ್ತು ಒಂದು ಕೋಟ್ ಆ್ಯಂಡ್ ಪ್ಯಾಂಟ್. ಇದನ್ನು ನಾನು ಹೊರಗಡೆನೇ ಇಟ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ಇದ್ರ ಜೊತೆಗೆ ಮಿಕ್ಸಪ್ ಆಗಬಾರ್ದು. ಸೊ ನಾನೇನು ಮಾಡಿದ್ದೀನಿ, ಡೇ 1ಗೆ ಒಂದು ಡ್ರೆಸ್ಸು, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಪೇರು, ಇನ್ ಕೇಸ್ ನಂಗೆ ಇದು ಇಷ್ಟ ಆಗಿಲ್ಲ ಅಂದರೆ, ಇಷ್ಟ ಆಗಿಲ್ಲ ಅಂದರೆ ಬಿ ಹಾಕೊಳ್ಳೋಕ್ಕೆ, ಆ್ಯಂಡ್ ನೈಟ್ ವೇರ್ ಒಂದು. ಓಕೆ, ಸೊ ಫಸ್ಟ್ ಡೇಗೆ ನಾನು ಈ ಡ್ರೆಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ವೈಟ್ ಆ್ಯಂಡ್ ಬ್ಲೂ. ಆ್ಯಕ್ಚುಲಿ ಎಲ್ಲರೂ ಟ್ರಾವೆಲ್ ವ್ಲಾಗ್ ಪ್ಯಾಕ್ ಮಾಡೋರು ಅವರೆಲ್ಲ ಈ ಥರ ರೋಲ್ ಮಾಡಿ ಅಂತ ಹೇಳ್ಕೊಡ್ತಾರೆ. ನನಗೆ ಅದೇನೋ ಬಟ್ಟೆಗಳು ರೋಲ್ ಮಾಡಿದ್ರೆ ಏನು ಹೊಟ್ಟೋಗುತ್ತೆ ಅಂತ ಒಂಥರ ಆಗುತ್ತೆ. ಸೊ ಇದು ಡ್ರೆಸ್ ಎ ಫಾರ್ ಡೇ 1 ಆ್ಯಂಡ್ ಐ ಆಮ್ ಸೋ ಕನ್ಫ್ಯೂಸ್ಡ್ ಅದನ್ನು ಹಾಕೋತೀನ ಇಲ್ವಾ ಅಂತ. ಸೊ ದಿಸ್ ಇಸ್ ಬಿ, ಆಪ್ಷನ್ ಬಿ ಫಾರ್ ಡೇ 1 ಆ್ಯಂಡ್ ದಿಸ್ ಈಸ್ ಎಸ್ ಆ್ಯಂಡ್ ದಿಸ್ ಈಸ್ ಆಪ್ಷನ್ ಸಿ. ಸೊ ನನಗೆ ಐ ಆಮ್ ವೆರಿ ಡೌಟ್ಫುಲ್ ಯಾವ್ದು ಹಾಕ್ಕೊಳ್ಳೋದು ಡೇ 1 ಅಂತ. ಸೊ ಹಾಗಾಗಿ ನಾನು 3 ಡ್ರೆಸ್ ತೊಗೊಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಹೇಳಿದ್ರೆ ಡ್ರೆಸ್ ಇಲ್ಲ ಅದಿಲ್ಲ ಅನ್ಬಾರ್ದು. ಅದೇ ಥರ ಈಗ ನಾನು ಡೇ 1 ಹೇಳೋದಲ್ಲ, ಅದೇ ಥರ ಡೇ 2, ಡೇ 3, ಡೇ 4, ಡೇ 5 ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ 2-3 ಡ್ರೆಸ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ನಾನು. ಆ್ಯಂಡ್ ಅದ್ರದ್ದು ಸೆಟ್ಟು ಅಲ್ಲಲ್ಲೇ ಇಟ್ಕೊಳ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಸ್ಕೈ ಡೈವಿಂಗ್ ಹೋಗೋದಕ್ಕೆ ಪ್ಯಾಂಟ್ ಮತ್ತು ಟೀ ಶರ್ಟು, ಸೊ ಅದು ಸೆಟ್ ಜೊತೆಗೆ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ನನಗೆ ಸಿಗದೆ ಹೋಗಬಾರ್ದು. ಇದೊಂದು ಸ್ಪೆಷಲ್ ಪ್ಲೇಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಇದೊಂದು 3 ಪೀಸ್ ಕ್ವಾರ್ಡ್ ಸೆಟ್. ಸೊ ಇದು ಮಿಸ್ ಆಗಬಾರ್ದು. ಇದು ಎಲ್ಲ ಕಡೆ ಒಂದು ಸೇಮ್ ಕಲರ್ ಇದೆ, ಸಿಗುತ್ತೆ, ಬಟ್ ಸ್ಟಿಲ್. ಆ್ಯಂಡ್ ಸ್ಪೇರ್ ಡ್ರೆಸ್ಗಳೇ ಜಾಸ್ತಿ ಆಗೋಗಿದೆ ನಂದು ಆ್ಯಕ್ಚುಲಿ. ಸೊ ಇದು ಏರ್ಪೋರ್ಟಿಗೆ ಹಾಕ್ಕೊಂಡಿರ್ತೀನಿ, ಅದು ಇದಕ್ಕೂ ಬೇಕಾಗತ್ತೆ. ಸೊ ಅದ್ರ ಸೆಟ್ ಇದ್ರೊಳಗಡೆ ಒಂದೊಂದು ಸ್ಲಿಪ್ ಹಾಕೋಬೇಕು, ಅದನ್ನು ಇಲ್ಲೇ ಇಟ್ಬಿಡ್ತಾ ಇದ್ದೀನಿ. ಯಾಕಂದರೆ
ಇದೊಂದಕ್ಕೆ ಸ್ಲಿಪ್ ಬೇಕಾಗಿರೋದು ನನಗೆ. ಸೊ ಕನ್ಫ್ಯೂಷನ್ ಆಗಬಾರ್ದು ಅಂದ್ಬಿಟ್ಟು ಅದು ಇಡ್ತಾ ಇದ್ದೀನಿ. ಸೊ ಎಲ್ಲ ಇಟ್ಕೋತೀನಿ. ಆ್ಯಂಡ್ ಇದು ನಾನು ಸ್ಪೇರಾಗಿ ತೊಗೊಳ್ತಾ ಇದ್ದೀನಿ. ನಾಟ್ ಶ್ಯೂರ್ ಇಫ್ ಐ ಆಮ್ ಗೋಯಿಂಗ್ ಟು ವೇರ್ ಇಟ್ ಆರ್ ವಾಟ್ ಅಂತ. ಆ್ಯಂಡ್ ಎಸ್, ಇದು ಕೂಡ. ಸೊ ಇಷ್ಟು ಇನ್ನೂ ಸ್ಪೇಸ್ ಇದೆ ನೋಡಿ ನನಗೆ. ಇನ್ನೂ ಹಾಫ್ ಸ್ಪೇಸ್ ಇದೆ, ಅರ್ಧ ಅಷ್ಟೇ ಇವಾಗ ಆಗಿರೋದು. ಸೊ ಇನ್ನು ಅರ್ಧ ಹೆಂಗೆ ಫಿಲ್ ಮಾಡ್ತೀನಿ ನೋಡ್ತಾ ಇದ್ದೀನಿ. ಓಕೆ, ಸೊ ಈಗ ಒಂದಷ್ಟು ಮಾಡಿ ಆಯಿತು. ನೆಕ್ಸ್ಟ್ ಇಸ್ ದ ಮೇನ್ ಇದು ಲಾಂಜ್ರೇಸ್ ಎಲ್ಲ. ಸೊ ಅದಕ್ಕೆ ಅಂತ ನಾನು ಒಂದು ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ಫಾರ್ 5 days ಐ ಆಮ್ ಕ್ಯಾರಿಂಗ್ 5 ಇನ್ನೋವೇರ್ಸ್ ಆ್ಯಂಡ್ ಇದೆಲ್ಲ ಅಂಡರ್ ಗಾರ್ಮೆಂಟ್ಸು ಅಲಾಂಗ್ ವಿತ್ ಶೇಪ್ ವೇರ್ಸ್. ಸೊ ಇದೆಲ್ಲ ಒಂದೇ ಬ್ಯಾಗಲ್ಲಿದ್ದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಅದನ್ನು ಕೆಳಗಡೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಅದನ್ನು ಇಲ್ಲಿಡ್ಬೋದು, ನನ್ನ ಹಸ್ಬೆಂಡ್ ಇಲ್ಲೇ ಇಡಿಸ್ತಾರೆ. ಆದಿ ಸೂಪರಾಗಿ ಪ್ಲ್ಯಾನ್ ಮಾಡ್ತಾರೆ, ಅಂದರೆ ಬ್ಯಾಕ್ ಮಾಡ್ತಾರೆ. ಓಕೆ, ಎಷ್ಟಾಯ್ತಾ? ನೆಕ್ಸ್ಟು ನಂದು ಹೇರ್ ಐಟಮ್ಸ್ ಇದೆ, ಅಂದರೆ ಹೇರ್ ಮಾಡ್ಕೊಳ್ಳೋದು ಎಕ್ವಿಪ್ಮೆಂಟ್ಸು. ಐಲ್ ಗೆಟ್ ದ್ಯಾಟ್. ಇವಾಗ ಬಟ್ಟೆ ಹಾಕೊಂಡ್ವಿ, ಬಟ್ಟೆ ಹಾಕೊಂಡ್ಮೇಲೆ ಏನು ಮಾಡಬೇಕು? ಮೇಕಪ್ ಮಾಡ್ಕೋಬೇಕು. ಸೊ ನಾನು ತುಂಬ ಮಿನಿಮಲ್ ಮೇಕಪ್ಪನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಹೆಚ್ಚಿಗೆ ಏನು ತೊಗೊಂಡು ಹೋಗ್ತಾ ಇಲ್ಲ. ಲೈಕ್ ಡೈಲಿ ವೇರ್ GRWM ರೆಡಿ ಆಗ್ತಿಲ್ಲ, ಆ ಥರದ್ದು ಒಂದಷ್ಟು. ಸೊ ಅದನ್ನೆಲ್ಲ ಇಲ್ಲೇ ಇಟ್ಕೊಬೇಕು. ನನಗೆ ಹಾಫ್ ಸ್ಪೇಸ್ ನನಗೆ ಖಂಡಿತವಾಗ್ಲೂ ಬೇಕು. ಆ್ಯಂಡ್ ನನ್ನ ಹೇರ್ ಎಕ್ವಿಪ್ಮೆಂಟ್ಸು ಇದೆಲ್ಲ. ಇದು ದಿಸ್ ಇಸ್ ಅ ಬ್ಲೋವರ್. ಇದು ಬ್ಲೋವರು. ಆಮೇಲೆ ಇದು ನನ್ನ ಫೇವ್ರೆಟ್ ಕಲರ್ ಇದು. ಸೊ ಇದಿಷ್ಟು ಒಂದು. ಓಕೆ, ಈಗ ಏನು ಹೇರ್ ಆಯಿತು, ಬಟ್ಟೆ ಆಯಿತು, ಹೇರ್ ಆಯಿತು, ಮೇಕಪ್ ಆಯಿತು. ಆ್ಯಂಡ್ ನಾವು ಆಕ್ಸೆಸರೀಸು. ನಾನು ಆಕ್ಸೆಸರೀಸೇ ಒಂದು ಸಪ್ರೇಟ್ ಡಬ್ಬಿನಲ್ಲಿ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ಮಿನಿಮಮ್ ಜುವೆಲ್ಸ್ ಮತ್ತು ವಾಚ್ ಆ್ಯಂಡ್ ಸಿಂಪಲ್ ಚೈನ್ಸ್ ಆ ಥರದ್ದು. ಅಲಾಂಗ್ ವಿತ್ ದಿಸ್ ಐ ಆಮ್ ಟೇಕಿಂಗ್ 2 ಟವೆಲ್ಸ್ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಟಾಯ್ಲೆಟ್ರೀಸು ಆಲ್ಮೋಸ್ಟ್ ಈಗ ಸಂಜೆ ಇನ್ನೊಂದು ಸರಿ ಸ್ನಾನ ಮಾಡಾದಮೇಲೆ ವಿ ವಿಲ್ ಪ್ಯಾಕ್ ಇಟ್ ಟಾಯ್ಲೆಟ್ರೀಸ್ ಎಲ್ಲ. ಆ್ಯಂಡ್ ಶೂಸ್ ನಾನು 2 ತೊಗೊಳ್ತಾ ಇದ್ದೀನಿ, ಒಂದು ಬೂಟ್ಸ್ ಮತ್ತು ಒಂದು ವೈಟ್ ಶೂಸು. ಸೊ ಇಷ್ಟು ನಂದು ಪ್ಯಾಕಿಂಗು. ಆ್ಯಂಡ್ ಮಿಕ್ಕಿದ್ದು ಈ ಪಾಸ್ಪೋರ್ಟು, ವೀಸಾ, ಆಮೇಲೆ ಡಾಕ್ಯುಮೆಂಟ್ಸು, ಫೋಟೋ, ಐಡೆಂಟಿಟಿ ಕಾರ್ಡ್ಸು, ಐಟ್ನರಿ ಕಾಪೀಸು, ಇದೆಲ್ಲ ನನ್ನ ಹಸ್ಬೆಂಡ್ ಇದು ಜವಾಬ್ದಾರಿಗಳು. ಸೊ ಅವ್ರು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಂದು ಇವಾಗ ಆಲ್ಮೋಸ್ಟ್ 80% ಪ್ಯಾಕ್ ಆಯಿತು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಪವರ್ ಅಪ್ ಮಾಡ್ಬೋದು. ಆ್ಯಂಡ್ ಸಂಜೆ ಹೇರ್ ಕಟ್ ಇದೆ ನನಗೆ, ಹೇರ್ ಕಟ್ ಮಾಡಿಸ್ಕೊಂಡು ಬರಬೇಕು. ಇನ್ನೂ ಪ್ಯಾಕ್ ಮಾಡಬೇಕು. ಇವಾಗ ನಾನೇನು ಮಾಡ್ತೀನಿ ಹೇಳಿದ್ನಲ್ಲ, ಅದೇ ಥರ ನೀವು ಕೂಡ. ಅಂದರೆ ಇಫ್ ಯು ನಾಟ್ ಆರ್ಗನೈಸ್ಡ್ ಇನಫ್ ಅಂತಂದರೆ ಫಸ್ಟ್ ಏನೇನೆ ಪೇಪರಲ್ಲಿ ಬರ್ಕೊಂಡು ಫಸ್ಟು ಕ್ಲೋತ್ಸ್, ಆಮೇಲೆ ಟಾಯ್ಲೆಟ್ರೀಸಲ್ಲಿ ಏನೇನು ಬ್ರಷ್, ಶ್ಯಾಂಪೂ, ಫೇಸ್ ವಾಶ್ ಆ್ಯಂಡ್ ಕಂಡೀಷ್ನರ್ ಆ್ಯಂಡ್ ಪರ್ಫ್ಯೂಮ್ ಅದರಲ್ಲೇ ಹಾಕ್ಬೋದು ನೀವು. ಸೊ ಬೇಸಿಕ್ 5-6 ಬಾಡಿ ವಾಶ್, ಈ ಬೇಸಿಕ್ 5-6 ಟಂಗ್ ಕ್ಲೀನರ್ಸ್, 5-6 ನೀವು ಟಾಯ್ಲೆಟ್ರಿನಲ್ಲಿ ಇಟ್ಕೋಬೋದು. ಆ್ಯಂಡ್ ಮೆಡಿಸನ್ ನಮ್ಮಿಬ್ಬರಿಗೂ ವಿ ಆರ್ ಹೆಲ್ದಿ, ಗಾಡ್ಸ್ ಗ್ರೇಸ್. ನಮ್ಗೆ ಯಾವುದು ರೆಗ್ಯುಲರ್ ಮೆಡಿಸಿನ್ ನಾವು ತೊಗೊಳ್ಳಲ್ಲ. ಸೊ ವಿ ಡೋಂಟ್ ಕ್ಯಾರಿ ಎನಿ ಮೆಡಿಸಿನ್ಸ್. ಅದು ಬಿಟ್ಟು ನಮ್ಮ ಬಟ್ಟೆ ಆ್ಯಂಡ್ ಟಾಯ್ಲೆಟ್ರೀಸು ಆ್ಯಂಡ್ ಲಾಂಡ್ರಿ ಬ್ಯಾಗ್ ಒಂದು ಇಟ್ಕೊಂಡಿದ್ದೀವಿ. ದಟ್ ಈಸ್ ಇನ್ ಆದೀಸ್ ಬ್ಯಾಗ್. ಹಿ ಪ್ಯಾಕ್ಡ್ ಇಟ್ ಇನ್ ದ ಮಾರ್ನಿಂಗ್. ಲಾಂಡ್ರಿ ಬ್ಯಾಗ್ ಅಂದರೆ ಏನಿಲ್ಲ, ಒಂದು ಪ್ಲಾಸ್ಟಿಕ್ ಕವರ್ ಥರ ತೊಗೋಬೋದು ನೀವು ಅಷ್ಟೇ. ಹಾಕ್ಕೊಂಡಿರೋ ಬಟ್ಟೆಗಳು ಅಂಡರ್ ಗಾರ್ಮೆಂಟ್ಸು ನೀವು ಒಗೆಯಲ್ಲ ಅಂದರೆ ಯು ಕ್ಯಾನ್ ಕೀಪ್ ಇಟ್ ಇನ್ ದ್ಯಾಟ್. 3 ಆಯ್ತಾ? ಆಮೇಲೆ ಮೇಕಪ್ ಐಟಮ್ಸ್ ಆ್ಯಂಡ್ ಹೇರ್ ಕೇರ್ ಆ್ಯಂಡ್ ಶೂಸನ್ನು ನೀವು ಶೂ ಬ್ಯಾಗ್ಸ್ ಬರುತ್ತೆ ಗೊತ್ತಾ, ಹೀಗೆ ಟೈ ಮಾಡೋದು, ಆ ಥರದಲ್ಲಿ ಇಟ್ಕೊಂಡ್ರೆ ಬೆಸ್ಟು. ಸೊ ಇಷ್ಟುನ ಬೇಸಿಕ್. ಆ್ಯಂಡ್ ಅಕಸ್ಮಾತ್ ಏನಾದರೂ ಅಲ್ಲಿ ಬಿಸಿಲು ಇದ್ದರೆ ಹ್ಯಾಟ್ಸು, ಸನ್ಗ್ಲಾಸಸ್ಸು, ಮತ್ತು ಕೋಟ್ಸ್, ಅಂಬ್ರೆಲಾ, ಇದೊಂದು ಸೆಟ್ ಸಪ್ರೇಟ್ ಇಟ್ಕೋಬೇಕು. ಆ್ಯಂಡ್ ಎಸ್ ಅಷ್ಟೇನೆ. ಆ್ಯಂಡ್ ಎಸ್ ಆಕ್ಸೆಸರೀಸು, ಮೇಕಪ್ ಜೊತೆಗೆ ಆಕ್ಸೆಸರೀಸು ನಾನು ಆಲ್ಮೋಸ್ಟ್ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಐ ಆಮ್ ಕ್ಯಾರಿಂಗ್ ಅ ವೆರಿ ಮಿನಿಮಲ್ ಜ್ಯುವೆಲ್ರಿ. 2 ವಾಚು, 1-2 ಪೇರ್ ಆಫ್ ಇಯರಿಂಗ್ಸು ಮತ್ತು ಒಂದೆರಡು ನೆಕ್ ಪೀಸ್ ಅಷ್ಟೇನೆ. ಸೊ ಅದು ಬಿಟ್ಟು ನಾನು ಎಕ್ಸ್ಟ್ರಾ ಏನೂ ತೊಗೊಂಡು ಹೋಗ್ತಾಯಿಲ್ಲ. ಸೊ ದಟ್ಸ್ ಇಟ್.
ಆ್ಯಂಡ್ ನನ್ನ ಹಸ್ಬೆಂಡ್ ಇವತ್ತು ಲೇಟಾಗಿ ಬರ್ತಾರಂತೆ, ಸೊ ಅವರನ್ನು ಇನ್ಕ್ಲೂಡ್ ಮಾಡಬೇಕಿತ್ತು. ಬಿಕಾಸ್ ಅವ್ರು ಎಷ್ಟು ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆ ಇಟ್ಕೋತಾರೆ ಸಂದೀಪ್ ಅಂದರೆ. ಐ ಆಮ್ ಫ್ಯಾನ್ ಆಫ್ ಹಿಮ್ ಇನ್ ದ್ಯಾಟ್. ಅದರಲ್ಲಿ ನಾನು 50% ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಇಷ್ಟಾದರೂ ಆರ್ಗನೈಸ್ಡ್ ಆಗಿ ಪ್ಯಾಕ್ ಮಾಡಿದ್ದೀನಿ. ಸೊ ಇನ್ನೂ ಪ್ಯಾಕಿಂಗ್ ನಡೀತಾನೆ ಇದೆ ನಂದು. ಆಗಲೇ ಒಂದಷ್ಟು ತೋರಿಸ್ದೆ ನಾನು ನಿಮಗೆ. ಅದಾದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ. ದಿಸ್ ಈಸ್ ಮೈ ಹೇರ್ ಕಟ್ ವಿಚ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ಇಟ್ಸ್ ಓಕೆ. ಆ್ಯಂಡ್ ಆಗಲೇ ಎಲ್ಲ ಬರೀ ಬಟ್ಟೆಗಳು ಮತ್ತು ಅಂಡರ್ಗಾರ್ಮೆಂಟ್ಸು ಇದನ್ನು ಪ್ಯಾಕ್ ಮಾಡಿದೆ. ಇವಾಗ ನಾನು ಶೂಸ್ ಪ್ಯಾಕ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾನು ಬೂಟ್ಸ್ ಇಟ್ಕೊಂಡಿದ್ದೀನಿ ಒಂದು, ಆ್ಯಂಡ್ ಇನ್ನೊಂದು ಹೀಲ್ಸ್, ಇದೆರಡು. ಅದು ಬಿಟ್ಟು ನಾನು ಇವಾಗ ಹಾಕ್ಕೊಳಕ್ಕೆ ಒಂದು ನಾರ್ಮಲ್ ಥರದ್ದು. ಸೊ ಇದನ್ನು ಒಂದು ಇಡ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಬ್ಯಾಗ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಂದು ಇನ್ನೊಂದು ದೊಡ್ಡ ಬ್ಯಾಗು ಇದನ್ನು ಇವಾಗ ಕ್ಯಾರಿ ಮಾಡ್ತೀನಿ. ಸೊ ಇದನ್ನು ನಾನು ಸೂಟ್ಕೇಸಲ್ಲಿ ಹಾಕ್ತಾಯಿದ್ದೀನಿ. ಜ್ಯುವೆಲ್ರಿ ಹೇಗೆ ಮಲ್ಟಿಪಲ್ ಕಲೆಕ್ಷನ್ಸ್ ತೊಗೊಂಡು ಹೋಗೋದಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಪೀಸಸ್ ತೊಗೊಂಡ್ರೆ ಇಟ್ಸ್ ಬೆಸ್ಟ್. ಎಲ್ಲ ಕಾಸ್ಟ್ಯೂಮ್ಸ್ಗೂ ನೋಡಿ ಎಲ್ಲ ವೆರೈಟಿ ಆಫ್ ಜ್ಯುವೆಲ್ರಿ ಪೀಸಸ್ಸು ಇರುತ್ತೆ. ಸೊ ದಿಸ್ ದ ಬೆಸ್ಟ್. ಆ್ಯಂಡ್ ಒಂದು 2 ಸರಗಳು ಇಟ್ಕೊಂಡಿದ್ದೀನಿ ಈ ಥರದ್ದು. ನಾನೇನು ಮಾಡ್ತೀನಿ ಅಂದರೆ ಈ ಬ್ಯಾಗ್ ಒಳಗಡೆ ಇದನ್ನು ಇಟ್ಬಿಡ್ತೀನಿ. ಸೊ ಇದೇನೂ ಇದಾಗಲ್ಲ. ಓಕೆನಾ. ನನ್ನ ಕ್ಯಾಮೆರಾ ಎಕ್ವಿಪ್ಮೆಂಟ್ಸು ಮೇಯ್ನಾಗಿ ಪವರ್ ಬ್ಯಾಂಕು. ಇದೊಂದು ಕ್ಯೂಟ್ ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ. ದಿಸ್ ಹ್ಯಾಸ್ ಗಾಟ್ ಮಲ್ಟಿಪಲ್ ಇದು ಏನಂದರೆ ಇದರ ವಯರ್ಸ್ ಇದೆ, ಎಲ್ಲ ಟೈಪ್ಸ್ ಆಫ್ ಪಿನ್ಸು ಸಿಕ್ಕತ್ತೆ. ಸೊ ದಿಸ್ ದ ಬೆಸ್ಟ್ ಒನ್ ಟು ಕ್ಯಾರಿ. ಆ್ಯಂಡ್ ಪಾಕೆಟ್ ಸೈಜ್ ಇದು. ಸೊ ಪಾಕೆಟಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಹಿಂದೆಗಡೆ ಹೀಗೆ ಪ್ರೆಸ್ ಮಾಡಿ ಅಷ್ಟೇ ಮುಗೀತು. ಸೊ ದಿಸ್ ಮೈ ಪವರ್ ಬ್ಯಾಂಕ್. ಆ್ಯಂಡ್ ಇವಾಗೆಲ್ಲ ಚಾರ್ಜ್ ಹಾಕಬೇಕು, ಮೈಕು, ಫೋನು, ಎವ್ರಿಥಿಂಗ್. ಇವಾಗ ಸ್ವಲ್ಪ ಹೊತ್ತು ಚಾರ್ಜ್ ಹಾಕಬೇಕು. ಇನ್ನೊಂದು 4 ಅವರ್ಸಲ್ಲಿ ಫ್ಲೈಟ್ ಇದೆ. ಆ್ಯಂಡ್ ಎಸ್ ಆಲ್ಮೋಸ್ಟ್ ಆಗಿದೆ ನಂದು. ಇವಾಗ ನಾನು ನನ್ನ ಸೂಟ್ಕೇಸ್ ತೋರಿಸ್ತೀನಿ. ಸ್ವಲ್ಪ ನಾವು ಜಾಗ ಬಿಟ್ಕೊಂಡಿದ್ದೀವಿ. ಯಾಕೆ ಅಂದರೆ ಅಲ್ಲಿಂದ ಏನಾದರೂ ಶಾಪಿಂಗ್ ಮಾಡ್ಕೊಂತಂದರೆ ಅದನ್ನು ತುಂಬ್ಕೊಂಡು ಬರೋಕ್ಕೆ ಅಂತ ಸ್ವಲ್ಪ ಮುಂದಾಲೋಚನೆ ಮಾಡಿ ಖಾಲಿಗೆ ಇಟ್ಕೊಂಡಿದ್ದೀವಿ. I'll show you. ಸಿ. ಸೊ ಇದೆಲ್ಲ ಈ ಕಡೆ ಎಲ್ಲ ಬಟ್ಟೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ನಂದು ಅಂಡರ್ ಗಾರ್ಮೆಂಟ್ಸು ಮತ್ತು ಹೇರ್ ಐಟಮ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಟಾಯ್ಲೆಟ್ರೀಸ್ ವಿಲ್ ಗೋ ಟು ಆದೀಸ್ ಬ್ಯಾಗ್. ಆ್ಯಂಡ್ ದಿಸ್ ಇಸ್ ಮೈ ಶೂಸ್ ಬ್ಯಾಗ್ ಆ್ಯಂಡ್ ದಿಸ್ ಇಸ್ ಬ್ಯಾಗ್. ಆ್ಯಂಡ್ ಇಲ್ಲಿ ಒಂದು ಮೇಕಪ್ ಕಿಟ್ ಬರುತ್ತೆ. ನಾನು ಏರ್ಪೋರ್ಟಿಗೆ ರೆಡಿ ಆದಮೇಲೆ ಇಟ್ಕೊಳ್ಳೋಣ ಅಂತ ಖಾಲಿ ಬಿಟ್ಟಿದ್ದೀನಿ. ಸೊ ಇನ್ನೂ ಇಷ್ಟು ಸ್ಪೇಸ್ ಸಿಕ್ಕತ್ತೆ ನಮಗೆ, ಸೊ ದಟ್ ಏನಾದರೂ ಬೇರೆ ತೊಗೊಂಡ್ರೆ ಅಲ್ಲಿಂದ ತುಂಬ್ಕೊಂಡು ಬರೋದಕ್ಕೆ ಅಂತ. ಸೊ ಹೋಪ್ಫುಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.